ಕೊನೆಗೂ ಸಂಧಾನ ಮಾತುಕತೆಗೆ ಇಸ್ರೇಲ್ ಮತ್ತು ಲೆಬನಾನ್ ಒಪ್ಪಿಗೆಯನ್ನ ನೀಡಿದೆ. ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಯುದ್ಧದ ಭೀತಿಯಿಂದ ಸಾಕಷ್ಟು ಎಫೆಕ್ಟ್ ಉಂಟಾಗಿದ್ದು, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಸಂಧಾನ ಮಾತುಕತೆಗೆ ಲೆಬನಾನ್ ಇಸ್ರೇಲ್ ಒಪ್ಪಿಗೆಯನ್ನ ಕೊಟ್ಟಿವೆ. 30 ವರ್ಷಗಳ ನಂತರ ಉಭಯ ದೇಶಗಳ ನಡುವೆ ನೇರ ಮಾತುಕತೆ ನಡೆಯಲಿದ್ದು, ಅಮೆರಿಕ ವಿದೇಶಾಂಗ ಸಚಿವರ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಯುತ್ತೆ. ಸಂಧಾನ ಸಭೆ ಸಕ್ಸಸ್ ಆದ್ರೆ ಕದನ ವಿರಾಮ ಫಿಕ್ಸ್. ಒಟ್ಟಾರೆಯಾಗಿ ಈಗ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧಕ್ಕೆ ಎರಡು ವಾರಗಳ ಕದನ ವಿರಾಮ ಬಿದ್ದಿದ್ದು, ಇನ್ನೊಂದು ವಾರ ಅಷ್ಟೇ ಕದನ ವಿರಾಮಕ್ಕೆ ಬಾಕಿ ಉಳಿದಿದ್ದು. ಸೊ ಇದೆಲ್ಲದರ ಮಧ್ಯೆ ಈ ಹಿಂದೆ ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಸಂಧಾನ ಮಾತುಕತೆ ವಿಫಲವಾಗಿತ್ತು. ಆದರೆ ಈಗ ಮುಖ್ಯವಾಗಿ ಅಂತೂ ಇಂತೂ ಇಸ್ರೇಲ್ ಮತ್ತು ಲೆಬನಾನ್ ಸಂಧಾನ ಮಾತುಕತೆಗೆ ಒಪ್ಪಿಗೆಯನ್ನು ಸೂಚಿಸಿದ್ದು, ಸುಮಾರು 30 ವರ್ಷಗಳ ನಂತರ ನೇರ ಮಾತುಕತೆ ನಡೆಸ್ತಾ ಇವೆ ಉಭಯ ದೇಶಗಳು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಶಬೀರ್, ಇಸ್ರೇಲ್ ಲೆಬನಾನ್ ನಡುವೆ ಯಾವೆಲ್ಲ ಕಂಡೀಷನ್ಸ್ ಪ್ರಸ್ತಾಪವಾಗಬಹುದು ಅಂತ? ಕಾವ್ಯ, ಮುಖ್ಯವಾಗಿ ಲೆಬನಾನ್ ಮತ್ತೆ ಇಸ್ರೇಲ್ ನಡುವೆ ಮೊದಲ ಬಾರಿಗೆ ಈ ಒಂದು ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀತಾ ಇರುವಂತದ್ದು. 30 ವರ್ಷಗಳ ನಡುವೆ ಎರಡೂ ದೇಶಗಳ ನಡುವೆ ನಿರಂತರವಾದಂತಹ ದಾಳಿ ಪ್ರತಿದಾಳಿಗಳು ಕೂಡ ನಡೀತಾ ಇತ್ತು. ಇತ್ತೀಚೆಗೆ ಇಸ್ರೇಲ್ ಇರಾನ್ನ ಮೇಲೆ ದಾಳಿಯನ್ನು ನಡೆಸಿದ ಬೆನ್ನಲ್ಲೇ ಲೆಬನಾನ್ ನಲ್ಲಿರುವಂತಹ ಹೆಜ್ಬುಲ್ಲಾ ಕೂಡ ಇಸ್ರೇಲ್ ಅನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನ ಮಾಡಿತ್ತು. ಮತ್ತೆ ಕದನ ವಿರಾಮದ ಮಾತುಕತೆ ವಿಫಲ ಆದ ಬೆನ್ನಲ್ಲೂ ಕೂಡ ತೀವ್ರ ಸ್ವರೂಪದ ದಾಳಿಗಳು ಕೂಡ ಇಸ್ರೇಲ್ನಿಂದ ಲೆಬನಾನ್ನ ಮೇಲೆ ಕೂಡ ಆಗಿತ್ತು. ಎರಡೂ ದೇಶಗಳ ನಡುವೆ ಮಾತುಕತೆಯನ್ನು ನಡೆಸುವಂತಹ ದೃಷ್ಟಿಯಿಂದ ಅಮೆರಿಕ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿತ್ತು. ಈಗ ಈ ಹಂತದಲ್ಲಿ ಲೆಬನಾನ್ ಜೊತೆಗೆ ಕದನ ವಿರಾಮದ ಮಾತುಕತೆಯನ್ನು ನಡೆಸಲಿಕ್ಕೆ ಇಸ್ರೇಲ್ ಕೂಡ ಒಪ್ಪಿಗೆಯನ್ನು ಸೂಚಿಸಿದೆ. ಸೊ ಹೀಗಾಗಿ ಈ ಒಂದು ಸಭೆಯನ್ನ ಶೀಘ್ರದಲ್ಲಿ ನಡೆಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದಾವೆ. ಅಮೆರಿಕದ ವಿದೇಶಾಂಗ ಸಚಿವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಮುಖ್ಯವಾಗಿ ಪರಸ್ಪರ ದಾಳಿಗಳನ್ನ ನಿಲ್ಲಿಸುವಂತದ್ದು ಮತ್ತೆ ಹೆಜ್ಬುಲ್ಲಾವನ್ನ ನಿಯಂತ್ರಣ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಂಡೀಷನ್ಸ್ ಗಳು ಇರುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಪ್ರಾಥಮಿಕವಾಗಿ ಬರ್ತಾ ಇರುವಂತದ್ದು. ಇನ್ನು ಕೂಡ ಇಸ್ರೇಲ್ ಮತ್ತೆ ಲೆಬನಾನ್ ಎರಡೂ ದೇಶಗಳು ಅವರವರ ಷರತ್ತುಗಳು ಏನನ್ನುವಂಥದ್ದನ್ನ ಅಧಿಕೃತವಾಗಿ ಪ್ರಕಟಗೊಳಿಸಿಲ್ಲ. ಕಾವ್ಯ, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್.